ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಜನನಿ ಲೋಕೇಶ್. ಸೊ ಇವತ್ತು ಏನು ವಿಡಿಯೋ ಸ್ಪೆಷಲ್ ಮಾಡ್ತಿರೋದಂದರೆ, ನಾವೆಲ್ಲ ಸೇರಿ ವೈಕುಂಠ ಹಿಲ್ಗೆ ಹೋಗ್ತಾ ಇದ್ದೀವಿ. ಯಾರೆಲ್ಲ ವೈಕುಂಠ ಹಿಲ್ ದೇವಸ್ಥಾನ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ಬಟ್ ನಾವು ಹೋಗಬೇಕು ಅಂತ ಹೋಗ್ತಾ ಇದ್ದೀವಿ. ತುಂಬ ಲೇಟ್ ಆಗಿದೆ. ಐ ಥಿಂಕ್ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಅನಿಸುತ್ತೆ, ಬಟ್ ಕ್ಲೋಸ್ ಆಗಿರಬಾರ್ದು. ನೀವು ಹೋಗೋಣ. ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ನಾನು ಬಸ್ ಇಳಿದ ಮೇಲೆ ಹೇಳ್ತೀನಿ ನಿಮಗೆಲ್ಲರೂ ಗೊತ್ತಿನ. ಸೊ ಎಲ್ಲ ಸ್ಯಾರಿಗೆ ಹಾಕೊಂಡು ಹೋಗ್ತಾ ನಮ್ಮ ಶಯನ್ ಶ್ರೀ ಫುಲ್ ಮುಂಚಿಗೂ ಮದುವೆ ಆದ್ಮೇಲೆ ಅವಳು ರೆಡಿಯಾಗಿ ಚೆನ್ನಾಗಿ ಬಂದ್ಬಿಡುತ್ತೆ. ನಮಗೆ ಇನ್ನೂ ಸ್ಯಾರಿ ಹೆಂಗೆ ಮೇಂಟೈನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಸೊ ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಏನೇನು ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್. ಸೊ ನಾನು ಕೆಳಗಡೆ ಇಳಿದ ತಕ್ಷಣ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ. ಯಾರ್ಯಾರಿದ್ದಾರೆ ಅಂತ ನನ್ನ ಜೊತೆ ತೋರಿಸ್ತೀನಿ ಆಮೇಲೆ, ಓಕೆನಾ? ಇವರೆಲ್ಲ ಸ್ಯಾರಿ ಹಾಕೊಂಡು ಬರೋದಕ್ಕೆ ಇಷ್ಟು ಲೇಟ್ ಆಗಿದೆ. ಬೇರೆ ಬೇಜಾರಾಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಿಜ ನಿಜ. ಸೊ ಕೆಳಗಡೆ ಇಳಿದು ವೀಡಿಯೋ ಮಾಡ್ತೀನಿ. ಕೀರ್ತಿ ನಮ್ಮ ಪ್ರಭಾಲು ನಮ್ಮ ಖುಷಿ. ಸೊ ಮೆಜೆಸ್ಟಿಕಲ್ಲಿದ್ದೀವಿ ಇವಾಗ. ಇಲ್ಲಿಂದ ಮೆಟ್ರೋ ತೊಗೋಬೇಕು. ನಮ್ಮ ಖುಷು ಆಲ್ರೆಡಿ ಓಡ್ತಾ ಇದ್ದಾನೆ. ಎಲ್ಲೋಡ ಖುಷು? ಹಾಂ ಹೇಳು. ಅವನೇನು ಕೂರ್ಕೊಂಬಿಟ್ಟು ಗೊತ್ತಿಲ್ಲ ನನಗೆ. ಇದೇ ಬೇಡ ಅನ್ನೋದು ಅಂತೆ. ಏನು ಹಾಯ್ ಹೋಗೋಣ. ಮೆಟ್ರೋದಲ್ಲಿ ಒಂದು ದಿನ ಹೋಗೋಣ. ಈಗ ಮನೆ ಹೋಗೋಣ. ನಿಂತ್ಕೊಂಡವ್ರೆ ಅವರೆಲ್ಲ. ನೋಡಿ ಇಬ್ರು ಕುಂತಿದ್ದಾರೆ. ಪಾಪ ಒಬ್ಬರನ್ನ ಕುಂತು ಎಬ್ಬಿಸ್ಬಿಟ್ಟು ಆ್ಯಕ್ಚುಲಿ ಹುಡುಗಿ ಎದ್ರುಕೊಂಡು ಹೋಗ್ಬಿಟ್ಟು ಆ್ಯಕ್ಚುಲಿ ಪಾಪ ಕೀರ್ತಿ ಕುಂತಿರ್ಲಿಲ್ಲ ಅಂತೆ, ಅದಕ್ಕೆ ಇವಾಗ ಕುಂತಿದ್ದಾಳೆ ಮೆಟ್ರೋದಲ್ಲಿ. ಹಾಂ ಏನೇ ಫಸ್ಟ್ ಟೈಮ್ ಹೇಗಿದೆ? ಸೀಟ್ ಹೇಗಿದೆ? ಮೆತ್ತಗಿದೆಯಾ? ಕಂಫರ್ಟಬಲ್ ಆಗಿದೆಯಾ? ಅಚ್ಚಾ ಸೀಟ್ ತಂದುಬಿಡ್ಲ? ಅಚ್ಚಾ ಸೀಟ್ ತಂದಿಲ್ಲ ತೊಗೊಂಡಾಗೋಗ್ಬಿಡಿ. ಅಲ್ಲಿ ಅಲ್ಲ ಐತಲ್ಲ ಚೇರ್ ಇಬ್ರು ಹೇಳ್ಕೊಂಡ್ಬಿಡೋಣ. ಅದೊಂದು ಇಟ್ಕೊಂಡ್ಬಂದ್ರೆ ಅದೊಂದು ಸೀಟ್ ತಂದ್ಬಿಡೋಣ. ಇಲ್ಲ ಇಲ್ಲ ನಾರ್ಮಲ್ ಆಗಿದೆ. ಮಾತಾಡಿ. ನಾವು ವ್ಯಾನಲ್ಲಿ ಮುಂಚೆ ಇಟ್ಕೊಂಡಿದ್ವಿ. ನಾನಂತೂ ಯಾವಾಗಲೂ ರಕ್ಷಿತಾ ಮೇಲೆ ಇವಾಗ ಅದೇ ಪಾಪ ನಮ್ಮ ಹುಡುಗರು ನಿಂತ್ಕೊಂಡು ಸಾಕಾಯ್ತಂತ ಒಬ್ಬ ಕೆಳಗಡೆನೆ ಕೂತ್ಬಿಟ್ಟ. ಪಾಪ ಇನ್ನೊಬ್ಬನಿಗೇನೋ ಸೀಟ್ ಸಿಕ್ಕಿದೆ. ಕೆಳಗಡೆ ಕೂತಿರೋದಕ್ಕೆ ಹೆಂಗೆ ಅನಿಸ್ತಿದೆ? ತುಂಬ ಚೆನ್ನಾಗಿದೆ. ಸೀಟ್ ಎಲ್ಲ ಫುಲ್ ಕಂಫರ್ಟಬಲ್ ಇದೆ. ಇಲ್ಲ ವಾಶ್ರೂಮ್ ಇದೆ, ಚೆನ್ನಾಗಿದೆ. ವಾಶ್ರೂಮಲ್ಲಿ ಕುತ್ಕೋಬೋದು. ಅದಕ್ಕೆ ಅವ್ರು ಇಟ್ಟಿಲ್ಲ. ಇವಾಗ ನಾವು 4 ಜನ ಹೋಗಲ್ಲ. ನಾವು ಯಾವಾಗ ಹೋಗೋದು? ಮೆಟ್ರೋ ಇಂದಲೇ 1 hour ತೋರಿಸ್ತಾ ಇದೆ. 1.5. ಕೃಷ್ಣಂಗೆ ಇಷ್ಟ ಇದೆ ತರಿಸ್ಕೊಳಕ್ಕೆ. ಬಿಸಿಲು ಇಲ್ಲೇ ಅದು ಇಸ್ಕಾನ್ ತಾನೆ? ಇಸ್ಕಾನ್ ಮತ್ತೆ ಇಲ್ಲೇ ಹೋಗೋದಾಯ್ತಲ್ಲ. ಅದು ಸಕ್ಕದಾಗಿದೆ. ಆಯ್ತು ಸ್ಟೇಷನ್ ಅಂತ ಹೇಳಿದ್ದು ಪೂರ್ತಿ ಕೇಳಿಸ್ಕೋಬೇಕು. ಕರೆಕ್ಟಾಗಿ ಹೇಳ್ಬೋದಲ್ಲ. ನಾನು ನಿಮಗೆ ಹಂಗೆ ಕಿಚ್ಚಾಡೋದಾ? ನಂದೇ ತಮ್ಮ ಸೀಟ್ ಕೊಡಬಾರ್ದಿತ್ತು. ಮತ್ತೆ ಬಂದಾಗಿಂದ ನೋಡ್ತೀನಿ, ಇದು ಯಾವುದೋ ಸಿಕ್ಕನ್ನ ನನ್ನ ಮೇಲೆ ತೋರಿಸ್ತಾವೆ. ಸುಮ್ಮನೆ ನಾನು ಯಾವ ತೋರಿಸೋಲ್ಲ, ನೀನು ಎಲ್ಲ ಅನ್ಕೋಬೇಡ. ಇದೆ ನೋಡಿ ಮಕ್ಕಳು ಜಗಳ ಸುಮ್ಮನೆ ಇದಕ್ಕೆ ನಿನ್ಗೆ ಇರಿಟೇಟ್ ಆಗೋದು ಯಾಕೆ? ನನ್ನ ಮಾತಾಡೋದೇ ಅವನು ತಲೆಗೆ ಅಷ್ಟೇನಾ ಜಗಳ? ಆಫ್ ಮಾಡ್ತೀನಿ ಅಷ್ಟೇ ಅಂತ. ಮುಗಿತೀನಿ ಜಗಳ ಇನ್ನ ಐತೆ ನಿಂದು. ನಾನು ಜಗಳ ಆಡ್ತೀನಿ ನಾರ್ಮಲ್ ಆಗಿ ಆರೋಗ್ಯ ನಾನೇನು ಮಾಡಲಿ.
ಜಗಳ ಆಡಿದ್ರೆ ಹಿಂಗೆ ನಿಜವಾಗ್ಲೂ ಯಾವಾಗೂ ಇದೆ ಯಾವಾಗಲೂ ಅಲ್ಲ, ಇವತ್ತು ಎಷ್ಟು ಓಡಾಡ್ತಾರೆ ಗೊತ್ತಾ? ನೋಡಿ ಗೈಸ್, ನಮ್ಮ ಖುಷಿ ಓವರ್ ಆಡ್ತಾ ಇದ್ದಾನಂತೆ. ಓಕೆ, ನಾವು ಇಲ್ಲಿ ಲೊಕೇಶನ್ಗೆ ಬಂದ್ರಿ, ಸ್ಟಾಪ್ ಬಂತು ಇಳಿದ್ರಿ. ಇವಾಗ ಟೆಂಪಲ್ಗೆ ಹೋಗೋಣ. ಹಾಯ್. ಇಲ್ಲಿಂದ ಎಷ್ಟು ಕಿಲೋಮೀಟರ್? ಇಲ್ಲಿಂದ 1 ಕಿಲೋಮೀಟರ್. ಇಲ್ಲಿಂದ 2 1 or 2 ಹೋಗೋಣ, ಬೇಗ ಹೋಗೋಣ. ನನ್ನ ವರ್ಕ್ ಲಾಗಿನ್ ಆಗುತ್ತೋ ಇಲ್ಲೋ. ಇವ್ರು 4:30 ಒಳಗಡೆ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂದವ್ರಿಗೆ. ಕರ್ಕೊಂಡು ಹೋಗಿಲ್ಲ ಅಂದರೆ ರಕ್ಷಿತಾ ಜನನಿ ಎಲ್ಲ ಮನೇಲಿ ಕೆಲಸ ಮುಗಿಸಿ ಬಂದಿದ್ದಾಳೆ. ಜನನಿ ಏನೇನು ಕೆಲಸ ಮಾಡ್ತಾರೆ? ಏನೇನು ಕೆಲಸ ಮಾಡ್ತಾರೆ? ಮನೆಯೆಲ್ಲ ಕಸ ಗುಡಿಸಿ, ಮನೆ ಒರೆಸಿ, ಪೂಜೆ ಮಾಡಿಲ್ಲ ಮಮ್ಮಿ ಮಾಡ್ಕೊಳ್ತಾರೆ. ಅದಕ್ಕೂ ಕೋಪ ಮಾಡ್ಕೊಂಡಿದ್ದಾರೆ ನಮ್ಮ ಮಮ್ಮಿ. ಏನು ಮಾಡೋಕ್ಕಾಗಲ್ಲ, ಲೇಟ್ ಆಗೋಯ್ತು, ಬಂದ್ಬಿಟ್ಟೆ ನಾನು. ಸಾರಿ ಮಾ. ಶ್ರೇಯಾ ನೀನೇನು ಮಾಡ್ತೆ? ನಾನು ಬೆಳಗ್ಗೆ ಕಾಫಿ ಇಟ್ಟು ಟಿಫನ್ ಮಾಡಿ ಮತ್ತು ಕಸ ಗುಡಿಸಿ ಪಾತ್ರೆ ಎಲ್ಲ ಉಜ್ಜಿ ಮನೆ ಒರೆಸಿ ಪೂಜೆ ಮಮ್ಮಿ ಮಾಡಿಕೊಳ್ತಾರೆ ಅಂದರೆ ಸೊ ನಾನು ಅದಕ್ಕೆ ಆಮೇಲೆ ಮಧ್ಯಾಹ್ನಕ್ಕೂ ಅವ್ರು ಕಷ್ಟ ಆಗಬಾರ್ದು ಅಂತ ಊಟ ಮಾಡಿಬಿಟ್ಟು ಆದರ್ಶ ಮಾಡಿ ಇಟ್ಬಿಟ್ಟು ತಿನ್ಕೊಳ್ಳಿ ಮಾ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ನಾನೇನಿಲ್ಲ, ಲೇಟ್ ಆಗುತ್ತೆ. ನೀನೇನು ಮಾಡ್ತಾವೆ? ನಾನು ಮಲಗಿದ್ದೆ 3 ಗಂಟೆ ಆಯಿತು ನೈಟ್ ಶಿಫ್ಟ್ ಮಾಡಿ. ಎದ್ದಿ ತಕ್ಷಣ ಬಂದ್ಬಿಟ್ಟಾ ಕಸ ಗುಡಿಸಿ ಮನೆ ಒರೆಸಿ ಬಂದೆ. ನಮ್ಮ ಹುಡುಗರನ್ನ ಕೇಳೋಣ ಏನೇನು ಮಾಡಿದ್ರು ಅಂತ. ಅವ್ರು ಎದ್ದು ರೆಡಿಯಾಗಿ ಒಂದು ಸ್ವಲ್ಪ ಫೋನ್ ಮಾಡಿ ತಲೆ ತಿಂದು ಆಮೇಲೆ ಬಂದಿರ್ತಾರೆ ಅಷ್ಟೇ, ಅವ್ರನ್ನೇ ಕೇಳೋಣ ಇರಿ. ಈ ಕಡೆ ಬಾ. 6 o'clock ಎದ್ದು ಬೆಡ್ದಾಗ ಇದ್ದೆ. 9 o'clock ಮಟ್ಟ 9 o'clock ಏರ್ಸು ಸ್ಟಾರ್ಟ್ ಆಯಿತು. ಏರ್ಸು ನೋಡಿ ಸ್ನಾನ ಮಾಡಿ ಹುಡುಗರು ಎಷ್ಟು ಆರಾಮ್ ಲೈಫ್. ನೀನೇನು ಮಾಡ್ದೆ? ನಾನು ಬೆಳಗ್ಗೆ ಎದ್ದು ಕಸ ಗುಡಿಸಿ ಮನೆ ಏಯ್, ಒರೆಸಿ ನಿಜ ಹೇಳು. ಮಾಡ್ಕೊಂಡು ಬಂದಪ್ಪ. ಎಲ್ಲ ಎದ್ದು ರೆಡಿಯಾದ ಬಂದು ಹಾಂ, ಬುಕ್ ಮಾಡಿದ್ವಿ. ನಾನು ಬೇಡ್ ಲುಕ್ ಮತ್ತೆ ಇಲ್ಲ ರಿವೀಲ್ ಮಾಡ್ತಿರೋದು. ನೋಡ್ಕೊಂಬಿಟ್ಟು ಟೆಂಪಲ್ ಹತ್ರ ಹೋದ್ಮೇಲೆ ದೇವ್ರ ದರ್ಶನ ಆದರೆ ಇವತ್ತು ಆಗುತ್ತೆ. ಆದಮೇಲೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ, ಬಿಗ್ ನ್ಯೂಸ್. ಎಲ್ಲಿದೆ ಕ್ಯಾಬ್? ಬುಕ್ ಆಗೋಯ್ತು. ನಮ್ಮ ಹುಡುಗಿ ಕ್ಯಾಬ್ ಬುಕ್ ಆಗಿದ್ದಕ್ಕೆ ಫುಲ್ಲು ಖುಷಿ ಆಗೋದು. 3 minutes ತೋರಿಸ್ತಾ ಇದೆ. ಶ್ರೇಯಾ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ. ಸೊ ಫೈನಲಿ ನಮ್ಮ ಕ್ಯಾಬ್ ಬಂತು. ಹೋಗೋಣ, ಬನ್ನಿ. ಹಿಂಗೆ ಮಾಡ್ತಾರೆ ಹೋಗೋಣ. ಎಷ್ಟು ಕಿಲೋಮೀಟರ್? 1 kilometer. ಇದು ಒಂದ್ ಕ್ಯಾಬ್ kilometer. ಏನ್ಬಿಡಿ ಎಲ್ಲರೂ. ಹಾಯ್ ಅಣ್ಣ, ನಮ್ಮ ವಿಡಿಯೋಗೆ ಹಾಯ್ ಅನ್ನಿ ಅಣ್ಣ ಒಂದು. ಹಾಯ್, ಇದು ನಮ್ಮ ಕ್ಯಾಬ್ ಅಣ್ಣ. ಅಣ್ಣ ವಿಡಿಯೋ ಅಲ್ಲಿ ನೋಡಿ. ವಿಡಿಯೋ ಲಾಸ್ಟ್ ಮೂಮೆಂಟ್ ವಿಡಿಯೋ ಆಗಿದೆ. ಲಾಸ್ಟ್ ವಿಡಿಯೋ ಇದೆ ನಮ್ದು. ಆಮೇಲೆ ನೋ ಯೂಟ್ಯೂಬ್, ನೋ ವೆಲ್ಕಮ್. ಏನಿಲ್ಲ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಇಲ್ಲ, ಏನೂ ಇಲ್ಲ. ರೆಸ್ಟ್ ಇನ್ ಪೀಸ್. ಇಲ್ಲ ತಾತಂದು ಲಾಸ್ಟ್ ರೈಡ್ ಆಗಿದೆ. ಅಷ್ಟೇನು ಇಲ್ಲ ಪಾಪ ತಾತ ಅವರೇ ನೋಡಿ ರಜಾ ಸಿಗ್ಲಿವಲ್ಲ ಟರ್ಮಿನೇಷನ್ ಡೈರೆಕ್ಟ್. ಕೆಲಸ ಇಲ್ಲ. ನಿಮ್ಮ ಮೇಡಮ್ ನಿಂಗೆ ಅಷ್ಟೊಂದು ಫ್ರೀ ಕೊಡಲ್ಲ ಬಿಡಪ್ಪ. ನಿಮ್ಮ ಮೇಡಮ್ You should report, I don't know. ಸತ್ತಿದ್ಯಾ? ನೀನೇನು I need your time ಕಾಲು off ಮುರ್ಕೊಂಡಿದ್ಯಾ, ಕೈ ಮುರ್ಕೊಂಡಿದ್ಯಾ, ಬಾ ಅಷ್ಟೇ. ನಿಮ್ದು ಸೇಮ್ ಎಲ್ಲ ಕೊಡ್ತಾಳೆ ಕಿನ್ನು. ಏನಂತ ಕಾಲ್ ಮುರಿಲಿ, ಕೈ ಮುರಿಲಿ ಬರ್ತದೆ. ಅವ್ರ ಮೇಡಮ್ನ ಅವ್ರು ನೋಡ್ತಾರು. ಅವ್ರ ಮೇಡಮ್ನ ನಿಯತ್ತಿನ ಸ್ಟಾಫ್ ಏರ್ಪೋರ್ಟ್ ರೀಚ್ ಆಗೋಣ ನೋಡ್ತಾರು ಸ್ಟಾಫ್ ಹೆಂಗಿದಾರು. ಲೋತಾ ಸ್ಟಾಫ್ ಕಂಡೀಷನ್ ಇರ್ಲಿಲ್ಲ ಅಂದ್ರೆ ಅಲ್ಲಿಂದ ರಿಟರ್ನ್. ಓಕೆನಾ? ಸಿಕ್ಕಾಗಿದ್ರು ಹೋಗಿ ರಿಪೋರ್ಟ್ ಆಗ್ಬೇಕು, ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ಬೇಕು ಅವ್ರ condition ನೋಡ್ತಾರೆ. ಸಿಕ್ಕಿದೀವಿ ಅಂತ. ಆಮೇಲೆ ಅವ್ರು ಕೊಡೋದು ಟು ದ ಗ್ರೇಟೆಸ್ಟ್ ಶೂ. ಫೋನೇ ಬಿದ್ದೋಯ್ತು. ಇಲ್ಲ ನೋಡ್ದಾ, ಅಂತವ್ರ ಬಗ್ಗೆ ಮಾತಾಡೋದು ಫೋನ್ಗೂ ಇಷ್ಟ ಇಲ್ಲ. ಫೋನ್ಗೂ ಇಷ್ಟ ಇಲ್ಲ ಅಂತ ಬಗ್ಗೆ ಕೇಳಿಸ್ಕೊಳ್ಳೋಕ್ಕೂ ಇಷ್ಟ ಟು ದ ಗ್ರೇಟ್ ಏನೋ ಒಂದು ಸನ್ನಿವೇಶಗಳು. ಬಟ್ ನಮ್ಮಿದಾರೆ ಅವ್ರಿಗೆಲ್ಲ ಸ್ಟಾರ್ಗಳ ಅಲ್ಲ, ಪ್ರತಿದಿನ ನೆನಪು ಮಾಡ್ಕೊಂಡು ಅಂತ ವ್ಯಕ್ತಿಗಳು ಇದ್ದಾರೆ. ಬಿಟ್ಟು ಬಂದ್ರು ನೆನಪು ಮಾಡ್ಕೊಂಡು ಅಂತ ಆಕ್ಚುಲಿ ನಮ್ಮಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ ನಾವೇನು ಏನು ಮಾಡಿಲ್ಲ. ಅದು ನಮ್ಮ ಫ್ಯಾನ್ ಫಾಲೋಯಿಂಗ್ ತುಂಬಾ ಇದೆ. ಫ್ಯಾನ್ ಫಾಲೋಯಿಂಗ್ ಇದಾರೆ ನಮ್ಮ ಅಭಿಮಾನಿಗಳು ತುಂಬಾ ಡೈಯಾರ್ಡ್ ಫ್ಯಾನ್ಸ್ ಇದ್ದಾರೆ. ಒಳ್ಳೇದಾಗ್ಲಿ ಅವ್ರಿಗೆಲ್ಲ. ಹೆಂಗಂದ್ರೆ ನಮ್ಮನ್ನ ಸ್ಟಾರ್ಟ್ ಮಾಡ್ತಿರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ.
ಆಮೇಲೆ ಅದ್ರ ಬಗ್ಗೆ ಒಂದು ಡಿಸ್ಕಷನ್ ಇಟ್ಟಿರ್ತಾರಪ್ಪ ಅಲ್ಲಿ. ಈಗ ಅಲ್ಲಿ ಡಿಸ್ಕಷನ್ ಕೆಲವೊಬ್ರು ಹಂಗಿರ್ತಾರಲ್ಲ. ಸೊ ನಂಗೆ ಎಷ್ಟು ಖುಷಿ ಆಗುತ್ತೆ, ಜನ ನಮಗೋಸ್ಕರ ಟೈಮ್ ಮಾಡ್ಕೊಂಡು ನಮ್ಮ ಬಗ್ಗೆ ಒಂದು ಮಾತಾಡ್ತಾರೆ. ದೊಡ್ಡ ಟಿವಿ ಲೈ ಹಾಕ್ಬಿಡೋಣ ಮಚ್ಚ. ದೊಡ್ಡ ಟಿವಿಲ್ಲ ಅವ್ರೊಂದು ಕಪ್ ಆಫ್ ಕಾಫಿಯಲ್ಲಿ ನಾವು ಒಂದು ಬೆಳಿಗ್ಗೆ ಮೇಲೆ ಒಂದು ಟ್ರೈ ಆಗುತ್ತೆ. ಇಲ್ಲ ಕಾಣಿಸ್ತಾ ಇದೆ. ಇವಾಗ ಒಂದು ನಮ್ಮ ಮೇಲೆ ಒಂದು ಕಾಂಪಿಟೇಷನ್, ಇನ್ನೊಂದು ಟ್ರಯೋ ಮೇಲೆ. ಬಾಯ್ ಲವ್ಲಿ ಪೀಪಲ್, ಫ್ಲೈಯಿಂಗ್ ಕಿಸ್ ಫಾರ್ ಯು. ಗೈಸ್ ನೋಡಿ, ನಾವು ಯಾವಾಗೂ ಇದೇ ಕತೆ ಆಗೋಯ್ತು. ಮತ್ತೆ ಲೇಟಾಗಿ ಬಂದು ಗೇಟ್ ಕ್ಲೋಸ್. ಸೊ ಮಂಡೇ ಟು ಫ್ರೈಡೇ 12:40ವರೆಗೂ ಮಾತ್ರ. ಸ್ಯಾಟರ್ಡೆ ಸಂಡೇ 1:10 1:30ವರೆಗೂ ಇರುತ್ತೆ ಓಪನ್. ನಾನು ಒಳಗಡೆ ಆಮೇಲೆ ಹೋಗ್ತಾ ಎಲ್ಲ ಪ್ಲೇಸ್ ತೋರಿಸ್ತೀನಿ. ಬಟ್ ಇವಾಗ ಗೇಟ್ ಕ್ಲೋಸ್ ಇಲ್ಲ. ಒಳಗಡೆ ಹೋಗ್ಬೇಕು, ತುಂಬ ನಡೆಯೋದಿದೆ ಅಲ್ಲ ಒಳಗಡೆ. ಸೊ ಬಿಡ್ತಾ ಇಲ್ಲ. ನಾವೇನು ಅನ್ಕೊಂಡಿದ್ವಿ ಅಂದ್ರೆ ಊಟ ಮಾಡಿಲ್ಲ ಬೆಳಗ್ಗೆ. ಇವರಿಬ್ರು ಉಪವಾಸ ಅನ್ಕೊಂಡ್ ಬಂದ್ರಿ. ಏಳು ದರ್ಶನ ಮಾಡೋಣ ಅನ್ಕೊಂಡೆ. ಸೊ ಆ್ಯಕ್ಚುಲಿ ನಾವು ಇನ್ನೊಂದೇನಂದ್ರೆ ಏನೋ ಅನ್ಕೊಂಡು ಉಪವಾಸ ಮಾಡ್ತಿರೋದು ನಾನು ಶ್ರೇಯ. ಹೌದಾ? ಹೌದು. ಅದನ್ನ ಆಮೇಲೆ ಹೇಳ್ತೀರಿ ಆಯ್ತಾ, ದರ್ಶನ ಆದ್ಮೇಲೆ ಹೇಳ್ತೀರಿ. ನಾನು ಹೇಳ್ತೀನಿ ಆಮೇಲೆ, ದರ್ಶನ ಆದ್ಮೇಲೆ ಹೇಳ್ತೀರಿ. ಈಗ ಸದ್ಯಕ್ಕೆ ಉಪವಾಸ ಮುರಿಯಕ್ಕೆ ಹೋಗೋಣ, ಏನು ಮಾಡೋಕ್ಕಾಗಲ್ಲ. ಇನ್ನೂ 1.5 or 2 hours ವೇಟ್ ಮಾಡ್ಬೇಕು. ಸೊ ಊಟ ಮಾಡ್ಕೊಂಡು ಬರೋಣ. ಬಾಯ್. ಸೊ ದೇವಸ್ಥಾನ ಇನ್ನು 4:30 ಅಲ್ವಾ ಓಪನ್ ಆಗೋದು. ನಾವು ಅಷ್ಟರಲ್ಲಿ ಏನಾದರೂ ತಿನ್ಬಿಡೋಣ ಅಂತ ಬಂದ್ರಿ. ನಾವು ಅಷ್ಟೊತ್ತವರೆಗೂ ಉಪವಾಸ ಇರೋದಕ್ಕಾಗಲ್ಲ. ನಾನು ಶ್ರೇಯ ಇವ್ರು ಉಪವಾಸ ಉಪವಾಸ ಮುರಿತಾ ಇದ್ದೀನಿ. ತಿನ್ನೋಣ. ತಿಂದು ಮತ್ತೆ ಇಲ್ಲಿಂದ ಮತ್ತೆ ಟೆಂಪಲ್ಗೆ ಹೋಗೋದು. ಬೇಗ ದರ್ಶನ ಆದರೆ ನೀವು ಡಾಕ್ಯುಮೆಂಟ್ಸ್ ಏನು ಕೊಡ್ತೀವಿ? ಬೇಕಮ್ಮ ಲೆಮನ್ ಲೆಮನ್ ಜ್ಯೂಸ್ ಚೀಪ್ ಬೇಡ, ನೀನು ಕೈಯಾರೆ ಮಾಡಿರೋ ಲೆಮನ್ ಜ್ಯೂಸ್ ಚೆನ್ನಾಗಿದೆ. ಜೊತೆಗೆ ರೋಟಿ ಕರಿ ಟೇಸ್ಟ್ ಸಿಕ್ಕಿರೋದು. ಹೇಗಿತ್ತು ಚೆನ್ನಾಗಿ? ಪ್ರೀವಿಯಸ್ ಆಯ್ತಲ್ಲ, ಇವಾಗ ಏನು ಬರ್ತಿದೆ? ಇದೇ ಬರ್ತಾ ಇದೆ ಮಾಡೋದು. ನಾನಿಂದ ವೆಲ್ಕಮ್ ಬ್ಯಾಕ್. ಸೊ ಮತ್ತೆ ನಾವು ವೈಕುಂಠ ಹಿಲ್ಗೆ ರೀಚ್ ಆಗಿದ್ದೀವಿ. ಊಟ ಎಲ್ಲ ಆಯಿತು. ಇವಾಗ ಮತ್ತೆ ಹೋಗೋಣ, ನೋಡೋಣ. ಇವಾಗ ಒಳಗಡೆ ಬಿಟ್ಟರೆ ಪಾದಯಾತ್ರೆ ಮಾಡೋಣ ಅಂತ ದೇವಸ್ಥಾನದವ್ರು. ಎಷ್ಟು ಕಿಲೋಮೀಟ್ರು? ಎಷ್ಟು ಕಿಲೋಮೀಟರ್? ಎಷ್ಟು ಸೆಂಟಿಮೀಟರ್? ಸೆಂಟಿಮೀಟರ್ ಏನು ದೂರ ಇದೆ ಅನ್ಸುತ್ತಾ? ನಡಿಬೇಕು, ಅಲ್ಲಿ ಕಾಣಿಸ್ತಾ ಇದೆ. ಇಲ್ಲದು ಸೊ ಸ್ಯಾರಿ ಹಾಕೊಂಡು ಇವರು ಟ್ರೆಕ್ಕಿಂಗ್ ಮಾಡ್ತಾರೆ ಇವಾಗ. ನಿಜ ಸಾಕಾಗ್ತಾ ಇದೆ ಸೀರಿಯಸ್ಲಿ. ಸ್ಯಾರಿ ಅದೇ ಹೆಂಗೆ ಮ್ಯಾನೇಜ್ ಮಾಡ್ತಾರೆ? ನಿದ್ದೆ ಬರ್ತಾ ಇದೆ ಆ್ಯಕ್ಚುಲಿ. ಏಯ್ ಸರಿ ಹೋಗೋಣ, ಬನ್ನಿ ಹೋಗೋಣ. ಹೋಗ್ಬೋದಲ್ಲ? ಸ್ಟಾರ್ಟ್ ಮಾಡೋಣ. ಕಿತ್ತಿ ಪ್ರಬಲ್ ಇರು, ಒಂದು ಫಿಟ್ ಚೆಕ್ ಮಾಡೋಣ. ಹಾಂ ಸರಿ ಆಯ್ತು. ಹೋಗಿ ಒಂದು ಫಿಟ್ ಚೆಕ್ ಮಾಡೋಣ ಆಯ್ತಾ? ಎಲ್ಲರೂ ಹೆಂಗೆ ರೆಡಿ ಆಗಿದ್ದೀರಿ ಅಂತ. ಜಾಸ್ತಿ ಎತ್ಕೊಬೇಡ, ತುಂಬ ಜಾಸ್ತಿ ಬರುತ್ತೆ. ಬ್ಲಾಕ್ ಎಷ್ಟು ಚೆನ್ನಾಗಿ ಹಾಕಿದ್ದೀನಿ ಗೊತ್ತಾ ನಾನು. ವೈಕುಂಠ ಹಿಲ್ಲಿನಲ್ಲಿ ಮೇಕಪ್. ಫೋಟೋಸ್ ಫ್ರೆಂಡ್ಸ್, ಫೋಟೋಗೋಸ್ಕರ ಏನೆಲ್ಲ ಮಾಡಬೇಕು. ನೋಡು ಓಕೆನಾ? ಕಾಣಿಸ್ತಾ ಇದೀವಿ. ಇನ್ನು ಮುಂದೆ ಬನ್ನಿ. ಮಚ್ಚ ಇದು ಅಲ್ಲಿಂದ ತಗೊಂಡ್ಬಿಡೋಣ. ಶಾಡೋ ಇದೆ ಅಲ್ಲಿ, ಶಾಡೋ ಇದೆ. ಏಯ್ ಇಲ್ಲ, ಬಿಸ್ಲು ಚೆನ್ನಾಗಿ ಬರ್ತಾ ಇದೆ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ರಾಧೆ ರಾಧೆ ರಾಧೇ ರಾಧೆ. ನನ್ನನ್ನೇ ಕಟ್ ಮಾಡ್ತಾರೆ. ನೀನ್ ಬಂದಿಲ್ವಾ? ಬೇಗ ಹೋಗಿ ದೇವ್ರ ದರ್ಶನ ಮಾಡೋಣ. ಕೃಷ್ಣ ನೋಡ್ಬೋದು. ರಕ್ಷೆಗಳು ಕೌಂಟರ್ ಅಲ್ಲಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲ ನಾನು ಹೇಳಿದ್ದು ಇಂಜಿನಿಯರ್ಗೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಆಗಲೇ ಹೇಳ್ದಂಗೆ ಫಿಟ್ ಚೆಕ್ ಮಾಡೋದೇ ಮರ್ತೋದ್ರಿ. ಸೊ ಈಗ ಒಂದು ಕ್ವಿಕ್ ಫಿಟ್ ಚೆಕ್ ಮಾಡೋಣ ಎಲ್ಲರೂ. ಬಿಟ್ಟರು ಹೋಗೋಣ. ಫಸ್ಟು ಮೇಲೆ ಮಾಡ್ತೀರಿ ಫಿಟ್ ಚೆಕ್. ಏನೋ ಇವತ್ತು ಫಿಟ್ ಚೆಕ್ ಮಾಡೋಕ್ಕೆ ಆಗ್ತಾ ಇಲ್ಲ. ಆಗ್ತಿಲ್ಲ ಮೇಲೆ ಹೋಗಿ ಪಕ್ಕ ಮಾಡ್ತೀನಿ. ಚೆನ್ನಾಗಿದೆ ಟೆಂಪಲ್ ಮಾತ್ರ ಚೆನ್ನಾಗಿದೆ. ಯಾರ್ಯಾರೆಲ್ಲ ಬರಬೇಕು ಅಂದ್ಕೊಂಡಿದ್ದೀರಾ ಬೇಗ ಬನ್ನಿ. ಏನು ಕೌಂಟರ್? ಫುಟ್ವೇರ್ ಕೌಂಟರ್. ಇದೆಯಾ? ಏನು ಹೇಳು? ಫುಟ್ವೇರ್ ಕೌಂಟರ್. ಟೋಕನ್ ತಗೋಬೇಕು ಕೌಂಟರ್.
ಫುಟ್ವೇರ್ ಕೌಂಟರ್. ಫುಟ್ವೇರ್ ಟೋಕನ್. ವಿ ಆರ್ ಗೋಯಿಂಗ್. ಹೋಗೋಣ. ಡಬಲ್ ಕಾಣಿಸ್ತಾ ಇದ್ದಾನ ಅವನು? ನೋಡಿ ಚೆನ್ನಾಗಿದೆ ಅಲ್ಲ. ವ್ಯೂ ತುಂಬ ಚೆನ್ನಾಗಿದೆ ಅಲ್ವಾ? ಅಕ್ಕ ಫೀಲ್ ತಗೋತಾ ಇದ್ದಾಳೆ. ಹೋಗೋಣ. ನನ್ನ ಫೋನ್ ನಿನ್ನ ಹತ್ರ ಆಯ್ತು ತಾಯಿ. ಎಲ್ಲ ಪ್ರಬಲ ಹತ್ರ ಆಯ್ತು ನಡಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ. ಟೈಮ್ ಆಲ್ರೆಡಿ ಎಷ್ಟಾಗಿದೆ? 5:30 ಆಗಿದೆ. ಸೊ ಗೈಸ್, ನಾನು ಹೇಳಿದೆ ದರ್ಶನ ಮುಗಿಸಿದ ತಕ್ಷಣ ನಾನು ಒಂದು ಬಿಗ್ ಅನೌನ್ಸ್ಮೆಂಟ್ ಮಾಡೋದಿದೆ ಅಂತ. ಸೊ ಈಗ ನಾವೆಲ್ಲ ಸೇರಿ ಹೇಳ್ತೀವಿ. ಸೊ ರೆಡಿನಾ? ಆ ಅನೌನ್ಸ್ಮೆಂಟ್ ಏನು ಅಂದರೆ, ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ, ಜಿಂಕ್ಸ್ ಅಡ್ಡ ಅಂತ. ಸೊ ಅದರಲ್ಲಿ ಬರೀ ನಮ್ಮ ಸೀರೀಸ್ ಮತ್ತು ಶಾರ್ಟ್ ಮೂವೀಸ್ ಏನು ತೆಗಿತೀವಿ ಅದನ್ನು ಮಾತ್ರ ಹಾಕ್ತೀವಿ. ಸೊ ಅದಕ್ಕೋಸ್ಕರ ಒಂದು ಲಾಂಚ್ ಮಾಡ್ಬೇಕಂತಲೇ ದೇವಸ್ಥಾನಕ್ಕೆ ಬಂದಿದ್ದು. ಸೊ ಸೊ ಎಲ್ಲರೂ ಇನ್ಮೇಲೆ ಎಲ್ಲರೂ ಸಪೋರ್ಟ್ ಮಾಡಿ. ಹೌದು, ಎಲ್ಲರೂ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿ. ಇಷ್ಟರಲ್ಲೇ ಒಂದು ಶಾರ್ಟ್ ಮೂವಿ ಬರ್ತಾ ಇದೆ, ಅದನ್ನು ಎಲ್ಲರೂ ನೋಡಿ ಶೇರ್ ಮಾಡಿ. ಆಮೇಲೆ ಫಸ್ಟ್ ಅದಕ್ಕೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ನ ಮಾಡಿ. ಸೊ ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಈಗ ದೇವಸ್ಥಾನದಿಂದ ಹೋಗ್ತೀನಿ. ಅನೌನ್ಸ್ಮೆಂಟ್ ಫಿನಿಶ್ಡ್. ಥ್ಯಾಂಕ್ ಯು. ಹಾಯ್ ಪೀಪಲ್. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಸೊ ಕಂಜೆಸ್ಟೆಡ್. ನಮ್ಮ ಪಯಣ ಮನೆ ಕಡೆಗೆ. ಹೌದು, ನಮ್ಮ ಪಯಣ ಮನೆ ಕಡೆ. ಖುಷಿಯಲ್ಲಿದ್ದಾನೆ, ಖುಷಿಯಲ್ಲಿ ಕೂತಿದ್ದಾನೆ. ಹಾಯ್. ನಾನು ಫಸ್ಟ್ ಆಫೀಸರ್. ಫಸ್ಟ್ ಆಫೀಸರ್ ಅಂತೆ. ಫಸ್ಟ್ ಆಫೀಸರ್. ನಾವೆಲ್ಲ ಪ್ಯಾಸೆಂಜರ್ ಪ್ರಿನ್ಸಸ್. ಕರೆಕ್ಟ್, ನಾವೆಲ್ಲ ಪ್ಯಾಸೆಂಜರ್ ಪ್ರಿನ್ಸಸ್. ಹೌದು, ಲೇಟ್ ಆಗಿಬಿಟ್ಟಿದ್ದೆ, ಚೆನ್ನಾಗಿ ಫುಲ್ ಲೇಟ್ ಆಗಿದೆ. ಪರವಾಗಿಲ್ಲ, ಮನೇಲಿ ಹೋಗಿ ಬೈಸ್ಕೊಳ್ಳೋದು. ಇವಾಗ ಎಲ್ಲ ಹೇಳ್ಕೋದಾಗಿತ್ತಾ ಇದೆಯಾ? ಮೊದಲೇ ಗೊತ್ತಾಯ್ತು ಬೈಸ್ಕೊತಿ ಅಂದ್ರೆ ಮತ್ತೆ ಎದಕ್ಕೆ ಹೇಳೋದು? ಹೇಳ್ತಾರ ನಿಜ ಬೈಸ್ಕೋತಿ. ಅದಕ್ಕೆ ಮೆಟ್ರೋ ಸ್ಟೇಷನ್ ಲೇಟ್ ಮಾಡಬೇಕು, ಲೇಟ್ ಯಾಕೆ ಮಾಡಬೇಕು? ಏನು ಮಾಡೋದು? ಪಾಪ ಅವ್ನ ಮೂವಿ ಕ್ಯಾನ್ಸಲ್ ಆಗಿದೆ ನಿನ್ನಿಂದ. ಅಣ್ಣ ಮೂವಿಗೆ ಹೋಗ್ಬೇಕಾಗಿತ್ತು, ನಮ್ಮಿಂದ ಕ್ಯಾನ್ಸಲ್ ಆಗೋಯ್ತು. ಬ್ಯಾಡಾಸ್ ರವಿಕುಮಾರ್. ಅದು ಮೂವಿ ಹೆಸರೇ ಅದು. ಹೌದಾ? ಸಾಂಗ್ ಬೈಕಾಗಿ ಆಯ್ತದು. ದಿಲ್ಕೆ ತಾಜ್ ಮೇಲೆ. ಸರಿ, ನಾವು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋ ಹೋಗಿ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಬಸ್ಸಲ್ಲಿ ಮನೆಗೆ ಹೋಗ್ತೀವಿ. ನೀನು ಕನ್ನಡ ಮೂವೀಸ್ ಹೋಗೋದೇ ಇಲ್ಲ ಅಲ್ಲ? ಕನ್ನಡ ನೋಡಂಗಿಲ್ಲ. ಸೊ ಮನೆಗೆ ಹೋಗ್ತಾ ಇದೀವಿ. ಟೈಮ್ ಎಷ್ಟಾಯ್ತು? 7:15. ರೈಟ್ ಸೈಡು ಬಸ್ ಸ್ಟ್ಯಾಂಡ್ ಯಾವುದು? ಬಸ್ ಸ್ಟ್ಯಾಂಡು ಎಕ್ಸಿಟ್ ಗೇಟ್ ಅಲ್ಲಿದೆಯಲ್ಲ, ಅದೇ ಎಕ್ಸಿಟ್ ಗೇಟ್. ಅಲ್ಲ, ಎರಡು ಕಡೆ. ಹೇಗಿದೆ ಮೆಟ್ರೋ? ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ. ಚೆನ್ನಾಗಿದೆ, ನಿಜ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ಲ? ಇವತ್ತು ಸ್ವಲ್ಪ ಸ್ಪೆಷಲ್ ಆಗ್ಬಿಟ್ಟು ಅದಕ್ಕೆ ಇವತ್ತು ಸ್ಪೆಷಲ್ ಆಯಿತು. ಮೆಟ್ರೋ ಸ್ಟೇಷನಲ್ಲಿ ಕಾಯೋದು ಬೇಗ ಬಂದರೆ ಎಸ್ ಹೋಗೋಣ. ಬೋಯ್ ಇವಾಗ ಮೆಜೆಸ್ಟಿಕ್ ಹೋಗ್ಬೇಕು ಇಲ್ಲಿಂದ. ಒಂದು ಏನಾಯ್ತು ಅಂದರೆ, ನಮ್ಮಂಥ ದಡ್ರಿ ಇನ್ಯಾರೂ ಇಲ್ಲ ಅನ್ನಿಸ್ತಾ ಇದೆ. ದಟ್ರು ಅಲ್ಲ, ಮರ್ತೋಗಿ ಹಿಂದೆ ಸ್ಟಾಪಲ್ಲಿ ಅಲ್ಲೇ ಇಳ್ಕೊಂಡ್ಬಿಟ್ಟಿದ್ದೀರಿ. ಮೆಜೆಸ್ಟಿಕ್ ಹೋಗ್ಬೇಕಾಗಿತ್ತು, ಮಾರ್ಕೆಟಲ್ಲೇ ಇಳ್ಕೊಂಡ್ಬಿಟ್ಟಿದ್ದೀರಿ. ವಾವ್, ಈಗ ಏನು ಮಾಡೋದು? ಬಸ್ ಇಲ್ಲ ಕ್ಯಾಬ್ ಅಷ್ಟೇ. ಈಗ ಹೋಗಿ ನೋಡೋಣ. ಸೀರಿಯಸ್. ಹಲೋ ಎವ್ರಿವನ್. ಎಂಥ ದಡ್ಡನ ಮಕ್ಕಳು ಅಂದರೆ, ರಾಂಗ್ ಸ್ಟಾಪಲ್ಲಿ ಇಳ್ಕೊಂಬಿಟ್ಟು ಮತ್ತೆ ಮೆಟ್ರೋ ಟಿಕೆಟ್ ತೊಗೊಂಡು ಮತ್ತೆ ಮನೆಗೆ ಹೋಗ್ತಾ ಇದೀವಿ. ಬಾ, ಇರೋದೊಂದು ಸ್ಟಾಪ್. ಸೀಟ್ ಇತ್ತು, ಇಲ್ಲಿ ಸೀಟು ಇಲ್ಲ, ಇನ್ನೊಂದೊಂದು ಸ್ಟಾಪ್ ಅಲ್ಲ, ಪರವಾಗಿಲ್ಲ. ಮಮ್ಮಿ ಬೈಯಲ್ಲ, ಒಂದು ಸ್ವಲ್ಪ ಏನು? ನಮ್ಮ ಮಮ್ಮಿ ಬೈಯಲ್ಲ.
ನಾವು ಶ್ರೇಯ ಮನೆಗೆ ಹೋಗೋಣ. ಓಕೆ ಆಯ್ತು, ಮನೆಗೆ ಹೋಗಿ ಹೋಗೋಣ ಆದರೆ ಪ್ಲೀಸ್. ಹಾಂ, ನಮ್ಮ ಮನೆಗೆ ಹೋಗಿ ಹೋಗೋಣ. ಹ್ಞೂ ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಆನ್ ಮಾಡಿದೆ. ಬಟ್ ಎಂಡ್ ಮಾಡಲ್ಲ, ಇನ್ನೂ ಪ್ಲ್ಯಾನ್ಸ್ ತುಂಬ ಇದೆ ಇವತ್ತಿಗೂ. ಬಸ್ ಸಿಕ್ಕಿದೆ, ಹೋಗ್ತಾ ಇದ್ರಿ. ಮನೆಗೆ ಹೋಗೋಣ ಅಂತ ಅಂದ್ಕೊಂಡ್ರೆ ಶ್ರೇಯ ಅವ್ರ ಮನೆಗೆ ಕರೀತಾ ಇದ್ದಾಳೆ. ಓಕೆ, ಮನೆಗೆ ಹೋಗಿ ಅವ್ರ ಮನೆಗೆ ಹೋಗೋಣ. ಓಕೆನಾ? ಬಾಯ್ ಮನೆಗೆ ಹೋಗಿ ಹಾಕ್ತೀರಿ. ಒಂದ್ಸರಿ ಎಲ್ಲರೂ ಮುಖ ನೋಡ್ಕೊಂಬಿಡಿ. ಶ್ರೇಯಾ ಓಕೆ, ರೀಚ್ ಆದಮೇಲೆ ಇನ್ನೊಂದು ವಿಡಿಯೋ ಮಾಡಿ. ಏನು ಫುಲ್ ಟಯರ್ಡ್ ಆಗೋಗಿದ್ದೀನಿ. ನನಗೆ ಫುಲ್ ಕಾಲು ಬೇರೆ ನೋವು. ನಿಮ್ಗೆ ಯಾರು ಸಿಕ್ಕಾಪಟ್ಟೆ ಐತಿ, ಎಲ್ಲಿ ಕೊಡೋಕ್ಕಾಗ್ತಾ ಇಲ್ಲ. ತಗೊಂಡ್ಬಿಡೋಣ. ನೋವು ಹೆಂಗಾಗಿದೆ ಅಂದ್ರೆ ನೋವು ಆಗಿ ನೋವು ಫೀಲ್ ಆಗ್ತಿಲ್ಲ ನನಗೆ. ಇವಳು ಮಾತೇ ಬರ್ತಿಲ್ಲ. ಇವಳು ಮಾತೇ ಆಡಲ್ಲ, ಅವಳು ಮಾತೇ ನಿಲ್ಸಲ್ಲ. ನೀನು ಮಾತೇ ನಿಲ್ಸಲ್ಲ. ನಾನು ಮಾತು ನಿಲ್ಸಲ್ಲ. ನೀನು ನಾನು ಗೊತ್ತಿಲ್ಲ. ನಾನೇನೆ ನೀನೆಲ್ಲ ನಾನು ಎಲ್ಲ ಅಂತ ಸರಿ. ಆಲ್ ಇನ್ ಒನ್ ನೋಡು. ನಾನು ಆಲ್ ಇನ್ ಚಾರ್ಜ್ ಬೇರೆ ಆಗೋಗೋ ಥರ ಇದೆ. ಅದಕ್ಕೆ ಗೈಸ್ ಇವಾಗ ಬಸ್ಸಿನ ವಿಡಿಯೋ ಎಂಡ್ ಮಾಡ್ತು. ಬಾಯ್. ಮತ್ತೆ ಹೇಳಿ.